ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ಸುಂದರ ಕಥೆಯಾಗಿದ್ದು ಕತೆ ಚೆನ್ನಾಗಿದೆ, ಕೊನೆಯವರೆಗೂ ನೋಡಿ. ಕತೆ ಹೆಸರು ಬಂದ್ಬಿಟ್ಟು ಚಿನ್ನದಂತ ನಾಯಿ ಅಂತ. ಸ್ನೇಹಿತರೆ, ಸೂರಪ್ಪನ ತೋಟ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ. ಧೈರ್ಯ ತೋಟದಂಚಿನಲ್ಲಿ ಒಂದು ನಾಯಿ ಮರಿ ನೋವಿನಿಂದ ಕುಯ್ ಕುಯ್ ಎಂದು ಅಳುವ ಶಬ್ದ ಕೇಳಿಸುತ್ತು. ಅವನಿಗೆ ಧೈರ್ಯನಿಗೆ ಪ್ರಾಣಿಗಳೆಂದರೆ ಪ್ರಾಣ. ಅವನು ತಕ್ಷಣ ಅದರತ್ತ ಓಡಿದ. ನಾಯಿ ಮರಿಗೆ ಕಾಲಿಗೆ ಪೆಟ್ಟಾಗಿತ್ತು. ಧೈರ್ಯ ಮರಿಯನ್ನು ಎತ್ಕೊಂಡಾಗ ಸೂರಪ್ಪ ಧೈರ್ಯನಿಗೆ ಬೈದ. ತೋಟದಲ್ಲಿ ತರಕಾರಿ ಗಿಡಗಳ ಮೇಲೆ ಕುಳಿತಿತ್ತು ಈ ನಾಯಿ ಮರಿ. ಕೋಲಿನಿಂದ ಬಾರಿಸಿದೆ ನೋಡು, ಕುಯ್ ಕುಯ್ ಅಂತ ಇಲ್ಲಿ ಬಂದು ಬಿದ್ದಿದೆ, ಅದನ್ನೇಕೆ ಎತ್ತಿಕೊಳ್ಳುವೆಯಾ? ಕಾಲು ಸರಿಯಾದರೆ ಮತ್ತೆ ತೋಟದಲ್ಲಿ ಹಾವಳಿ ಮಾಡುತ್ತದೆ, ಎಸೆ ಆಚೆ ಎಂದ. ಧೈರ್ಯನಿಗೆ ಮನಸ್ಸು ಒಪ್ಪಲಿಲ್ಲ. ಅವನು ಮಾತನಾಡದೆ ಮರಿಯನ್ನು ಮನೆಗೆ ಕರೆದೊಯ್ದ. ಅದರ ಕಾಲಿಗೆ ಮಲಾಮು ಹಚ್ಚಿ ಬಟ್ಟೆ ಕಟ್ಟಿ ಬೆಚ್ಚಗೆ ಗೋಣಿಚೀಲದ ಮೇಲೆ ಮಲಗಿಸಿದ. ನಾಯಿ ಮರಿಯ ಮೈ ತುಂಬ ಕೂದಲಿತ್ತು. ಅದರ ಎರಡು ಕಿವಿಗಳ ನಡುವೆ ಒಂದು ರೂಪಾಯಿಯಗಲದ ಗುಳಿ ಇತ್ತು. ಧೈರ್ಯ ಪ್ರೀತಿಯಿಂದ 4 ದಿನ ಅದರ ಆರೈಕೆ ಮಾಡ್ತಾನೆ. ನಾಯಿ ಮರಿಯ ಕಾಲು ಮೊದಲಿನಂತೆ ಆಗುತ್ತದೆ. ಧೈರ್ಯ ಬಡವನಾದರೂ ಪ್ರತಿನಿತ್ಯ ತನ್ನ ಪಾಲಿನ ಊಟದಲ್ಲಿ ಅರ್ಧ ಅದಕ್ಕೆ ತಿನ್ನಿಸುತ್ತಿದ್ದ. ಅದರೊಂದಿಗೆ ಆಟ ಆಡ್ತಿದ್ದ, ಓಡಾಡ್ತಿದ್ದ, ಹೊರಗೆ ತಿರುಗಾಡ್ತಿದ್ದ. ನಾಯಿ ಮರಿ ಧೈರ್ಯನ ಮನೆಗಾವಲಿಗೆ ನಿಂತಿತ್ತು. ಒಂದಿನ ಧೈರ್ಯ ನಾಯಿ ಮರಿಗೆ ಸ್ನಾನ ಮಾಡಿಸುವಾಗ ಅದರ ನೆತ್ತಿಯ ಗುಳಿಯಿಂದ ಒಂದು ಬಂಗಾರದ ನಾಣ್ಯ ಟನ್ನನೆ ಕೆಳಗೆ ಬಿತ್ತು. ಧೈರ್ಯ ಆಶ್ಚರ್ಯದಿಂದ ಅದನ್ನು ಅವನಮ್ಮನಿಗೆ ತೋರಿಸಿದ. ಅವಳು ಬೆರಗಾಗಿ ಅಕ್ಕ ಸಾಲಿಗೆ ತೋರಿಸಿದಳು. ನಿನಗಿದನ್ನು ಯಾವ ಕೆಲಸಕ್ಕೆ ಎಂದು ಆ ನಾಣ್ಯಕ್ಕೆ ತಕ್ಕ ಹಣವನ್ನು ಕೊಟ್ಟ ಅಕ್ಕಸಾಲಿ. ಧೈರ್ಯ ನಾಯಿ ಮರಿಗೆ ಚಿನ್ನದತ್ತ ಎಂದು ಹೆಸರಿಟ್ಟ. ಅದರ ನೆತ್ತಿಯ ಗುಳಿಯಲ್ಲಿ ಬಂಗಾರದ ನಾಣ್ಯ ಚಿಕ್ಕದಾಗಿ ಹುಟ್ಟಿ ದಿನೇ ದಿನೇ ಬೆಳೆದು ತಿಂಗಳಾದ ಮೇಲೆ ಕೆಳಗುರುಳುತ್ತಿತ್ತು. ಹೀಗೆ ತಿಂಗಳಿಗೊಮ್ಮೆ ನೆತ್ತಿಯಿಂದ ನಾಣ್ಯ ಉದುರುತ್ತಿತ್ತು. ಅದು ಧೈರ್ಯ ಅದನ್ನು ಅಕ್ಕಸಾಲಿಗೆ ಕೊಟ್ಟು ಹಣ ಪಡಿತಿದ್ದ. ಆ ಹಣದಲ್ಲಿ ಅವನ ಸ್ವಂತ ಮನೆ ಕಟ್ಟಿಸಿದ. ಸ್ವಂತದೊಂದು ಹೊಲನ್ನು ಕೂಡ ಖರೀದಿಸಿದ. ಮಕ್ಕಳನ್ನು ಓದಿಸತೊಡಗಿದ. ಈ ವಿಷಯ ಸೂರಪ್ಪನಿಗೆ ತಿಳಿಯುತ್ತೆ. ಅವನು ಕೂಡಲೇ ಧೈರ್ಯನಲ್ಲಿಗೆ ಬಂದು, ಈ ನಾಯಿ ನನ್ನ ಹೊಲದಲ್ಲಿತ್ತು, ಇದು ನನಗೆ ಸೇರಿದ್ದು. ನಾನು ಇದನ್ನು ನಿನಗೆ ಒಯ್ಯಲು ಬಿಡದಿದ್ದರೆ ನಿನಗೆಲ್ಲಿ ಬಂಗಾರ ಸಿಗುತ್ತಿತ್ತು? ಇದನ್ನು ಮನೆಗೊಯ್ಯುತ್ತೇನೆ ಎಂದು ಧೈರ್ಯನ ಮನೆಯಿಂದ ಬಲವಂತವಾಗಿ ನಾಯಿ ಮರಿಯನ್ನ ಎಳೆದೊಯ್ದ. ತನ್ನ ಪ್ರೀತಿಯ ನಾಯಿ ಮರಿಯನ್ನು ಬಿಡಲಾರದೆ ಅತ್ತು ಬಿಟ್ಟ ಧೈರ್ಯ. ಆದರೆ ಸೂರಪ್ಪ ಮರಿಯನ್ನು ಚಿನ್ನಕ್ಕಾಗಿಯೇ ಎಳೆದೊಯ್ದದ್ದು. ಅವನಿಗೆ ಅದರ ಮೇಲೆ ಎಳ್ಳಷ್ಟು ಕೂಡ ಪ್ರೀತಿ ಇರಲಿಲ್ಲ. ಅದನ್ನು ನೋಡಿಕೊಳ್ಳುವ ತಾಳ್ಮೆಯೂ ಕೂಡ ಇರಲಿಲ್ಲ. ಎಷ್ಟು ದಿನಕ್ಕೊಮ್ಮೆ ಚಿನ್ನ ಉದುರಿಸುತ್ತದೆ ಎಂಬುದು ಕೂಡ ತಿಳಿದಿರಲಿಲ್ಲ. ಅದನ್ನು ಅದಕ್ಕೆ ಸರಿಯಾಗಿ ತಿನ್ನಲು ಕೊಡದೆ ಅದು ಉದುರಿಸುವ ಬಂಗಾರದ ನಾಣ್ಯಕ್ಕಾಗಿ ಕಾಯುತ್ತಿದ್ದ. ಪಕ್ಷವಾದರೂ ಚಿನ್ನ ಸಿಗಲಿಲ್ಲವೆಂದು ಚೆನ್ನಾಗಿ ಹೊಡೆದ. ಧೈರ್ಯನನ್ನು ನೆನೆಸಿಕೊಂಡು ನಾಯಿ ಮರಿ ಕೊರಗಿತು. ಪ್ರೀತಿ ಇಲ್ಲದೆ ಸೊರಗಿತು. ಹಸಿವಿನಿಂದ ಕಂಗೆಟ್ಟ ಸೂರಪ್ಪ ಹೊಡೆತಕ್ಕೆ ಕೊನೆಗೊಮ್ಮೆ ಸತ್ತೇ ಹೋಯಿತು. ಸ್ನೇಹಿತರೆ, ಈ ಕಥೆಯ ಒಂದು ಸಾರಾಂಶ ಏನಪ್ಪ ಅಂದರೆ, ಹೊಟ್ಟೆ ಕಿಚ್ಚಿನಿಂದ ಯಾರ ಬೆಳವಣಿಗೆಯೂ ಆಗುವುದಿಲ್ಲ. ಮತ್ತು ನಾಯಿ ಸಾಕುವಂಥ ಸಣ್ಣ ಕೆಲಸವೇ ಇರಲಿ, ಮನಸ್ಪೂರ್ವಕವಾಗಿ ಮಾಡುತ್ತಿದ್ದರೆ ಒಳ್ಳೆಯ ಫಲಿತಾಂಶ ಸಿಕ್ಕೇ ಸಿಗುತ್ತದೆ. ಅದೇ ರೀತಿ ಕೂಡ ನಾವು ಮತ್ತೊಬ್ಬರು ಮಾಡುವ ಕೆಲಸವನ್ನು ನೋಡಿ ಹೊಟ್ಟೆ ಉರಿ ಮಾಡ್ಕೊಳ್ಬಾರ್ದು. ನಾವು ನಮ್ಮ ಕೆಲಸವನ್ನು ಪರಿಶ್ರಮ ಹಾಕಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂಬುದೇ ಈ ಒಂದು ಕಥೆಯ ಆಶಯವಾಗಿದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಈ ನಮ್ಮ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಈ ಒಂದು ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.